ಗಂಗಾವತಿ ನಗರದ ಹಿರೇಜಂತಕಲ್ ವಿರುಪಾಪುರದ ಆರ್ಯವೈಶ್ಯ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ 5ನೇ ವರ್ಷದ ನವ ಬೃಂದಾವನ ಪಾದಯಾತ್ರೆಯು ಭಕ್ತಿಪೂರ್ವಕವಾಗಿ ನೆರವೇರಿತು. ನಗರದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿಯೊಂದಿಗೆ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶೆಟ್ಟಿ ಅವರು ಅವರ ನೇತೃತ್ವದಲ್ಲಿ ಹಾಗೂ ಗುರುಗಳಾದ ಗುರು ಭೀಮ್ ಭಟ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಪಾದಯಾತ್ರೆಯುದ್ದಕ್ಕೂ ಭಕ್ತರು ಭಜನೆ ಹಾಗೂ ದೇವರ ನಾಮಸ್ಮರಣೆಯೊಂದಿಗೆ ಸಾಗಿದರು. ದಾರಿ ಮಧ್ಯೆ ದಾನಿಗಳು ಹಣ್ಣು, ಚಹಾ, ಬಿಸ್ಕೆಟ್ ವಿತರಿಸಿ ಭಕ್ತರಿಗೆ ಸಾಥ್ ನೀಡಿದರು. ಜಗದೀಶ್ ರೆಡ್ಡಿ ಕಡೆಬಾಗಿಲು ಅವರು ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿದರೆ, ಬದ್ರಿನಾಥ್ ಆನೆಗುಂದಿ ಅವರು ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಿದ್ದರು. ಆನೆಗುಂದಿಯ ನವ ಬೃಂದಾವನಕ್ಕೆ ತಲುಪಿದ ನಂತರ 9 ಯತಿವರ್ಯರಿಗೆ ಅಲಂಕಾರ, ಪಂಚಾಮೃತ, ಅಭಿಷೇಕ ಮತ್ತು ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ನಂತರ ಭಜನಾ ಮಂಡಳಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷ ದರೋಜಿ ನರಸಿಂಹ ಶೆಟ್ಟಿ, ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ರುಕ್ಮಿಣಿ ವಾಸವಿ, ಯುವಜನ ಅಧ್ಯಕ್ಷ ಮಂಜುನಾಥ್ ಹಾಗೂ ಸಮುದಾಯದ ಪ್ರಮುಖರಾದ ಸಂಜೀವ್ ಕುಮಾರ್ ರಾಯಚೂರು, ಬೆನ್ನೂರ ಪ್ರಹ್ಲಾದ್, ದರೋಜಿ ವೆಂಕಟೇಶ್ ದಮ್ಮೂರ್, ಸುರೇಶ್ ಹಣವಾಳ, ಚಂದ್ರಶೇಖರ್, ಜಿಆರ್ಎಸ್ ಸತ್ಯನಾರಾಯಣ, ಗುಂಡೂರು ಪ್ರಹ್ಲಾದ್, ವಿಜಯಕುಮಾರ್, ಸಿಎಂ ಸಂದೀಪ್, ಅಳವಂಟಿ ಮಂಜುನಾಥ್, ರಾಕೇಶ್ ಸೇರಿದಂತೆ ಮಹಿಳಾ ಮಂಡಳಿಯ ಸದಸ್ಯರಾದ ಶ್ರೀಮತಿ ದರೋಜಿ ರೇಖಾ, ಶ್ರೀಮತಿ ದಮ್ಮೂರು ಮಂಜುಳ, ಶ್ರೀಮತಿ ಸುಮಲತಾ, ಶ್ರೀಮತಿ ದರೋಜಿ ದೀಪಾ, ಶ್ರೀಮತಿ ಸರಸ್ವತಿ, ಶ್ರೀಮತಿ ಲಕ್ಷ್ಮೀ ಹಣವಾಳ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಆರ್ಯವೈಶ್ಯ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ಗಂಗಾವತಿ, ಪ್ರಜಾಪವರ್ ಟಿವಿ. 5ನೇ ವರ್ಷದ ನವಬೃಂದಾವನ ಪಾದಯಾತ್ರೆಯನ್ನು ವಿಶೇಷವಾಗಿ ಅಮ್ಮನ ಸನ್ನಿಧಾನದಲ್ಲಿ ಮಹಾಮಂಗಳಾರತಿಯೊಂದಿಗೆ ಅಮ್ಮನ ಹತ್ರ ಸಂಕಲ್ಪ ಮಾಡಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು ಜನದಿಂದ ವಿಶೇಷವಾಗಿ ಆ ರಾಯರ ಅನುಗ್ರಹ ಮಾಡಲಿ. ಎಲ್ಲ 9 ಯತಿಗಳು ಕೂಡ ನಮ್ಮ ಪಾದಯಾತ್ರೆಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂಥೇಳಿ ರಾಯರಲ್ಲಿ ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ. ಗುರುರಾಘವೇಂದ್ರ ಮಹಾರಾಜ್ ಕಿ. ವಿಶೇಷವಾಗಿ ಈ ವರ್ಷ 5ನೇ ವರ್ಷದ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ಅತಿ ಹೆಚ್ಚಾಗಿ ಮಹಿಳಾ ಮಂಡಳಿಯರು ಬಂದಿದ್ದಕ್ಕೆ ಅವರಿಗೆ ಅಭಿನಂದಿಸ್ತೀನಿ. ಯಾವುದೇ ಕಾರ್ಯಕ್ರಮಕ್ಕೆ ಅವ್ರು ಮುಂದಿರ್ತಾರೆ. ಯಾವುದೇ ಆಗಲಿ, ಭಕ್ತಿಯಲ್ಲಿ ಆಗಲಿ, ಒಂದು 33 ಪದಾರ್ಥಗಳಾಗಲಿ, ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಮಹಿಳಾ ಮಂಡಳಿಯರು ಜಾಗೃತಿಯಾಗಿ ನಮ್ಮ ದೇವಸ್ಥಾನದ ಒಂದು ಎಲ್ಲ ಧರ್ಮದ ಒಂದು ಕಾಪಾಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ಆಮೇಲೆ ಎಲ್ಲ ಒಂದು ನಮ್ಮ ಆರ್ಯವೈಶ್ಯ ಸಮಾಜ ಯುವಜನ ಸಂಘದವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರೂ ದೇವರ ಧ್ಯಾನ ಮಾಡ್ಕೊಂಡು ಹೋಗಬೇಕು. ಯಾರ್ದು ಮಾತಾಡಬಾರ್ದು, ಯಾರಿಗೂ ಏನು ಮಾತಾಡಬಾರ್ದು. ಏನಾದರೂ ನಿಮಗೆ ಮಾತಾಡೋದು ಬಂತಂದರೆ ಸೈಲೆಂಟ್ ಆಗಿ ಅಷ್ಟೇ, ಬೇರೆ ಏನು ಮಾತಾಡಬಾರ್ದು.